ನಟ ವಿಜಯ್ ಅವರ ಪತ್ನಿ ಸಂಗೀತ ನಡುವಿನ ವಿಚ್ಛೇದನ ಪ್ರಕರಣ ಕಳೆದ ಕೆಲವು ವಾರಗಳಿಂದ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾದ ವಿಷಯ ಆಗಿದೆ. ಇದರಿಂದ ಸಂಗೀತ ಬಗ್ಗೆ ವಿಜಯ್ ಅವರ ತಾಯಿ ಶೋಭಾ ಹಂಚಿಕೊಂಡ ಮಾಹಿತಿಯು ಸಾಮಾಜಿಕ ಮಾಧ್ಯಮದಲ್ಲಿ ಗಮನ ಸೆಳೆದಿದೆ. ನಟ ವಿಜಯ್ ಮತ್ತು ಸಂಗೀತ 1999ರಲ್ಲಿ ವಿವಾಹ ಆಗ್ತಾರೆ. ಅವರಿಗೆ ಸಾಶಾ ಎಂಬ ಮಗಳು ಮತ್ತು ಸಂಜಯ್ ಎಂಬ ಮಗನಿದ್ದಾರೆ. ಇಬ್ಬರು ಒಟ್ಟಿಗೆ ವಾಸಿಸುತ್ತಿದ್ದಾರೆಂದು ನಂಬಲಾಗಿತ್ತು. ಆದರೆ ಕಳೆದ ತಿಂಗಳು 27ರಂದು ಘೋಷಿಸಲಾದ ಅವರ ವಿಚ್ಛೇದನ ಪ್ರಕರಣದ ಸುದ್ದಿ ಎಲ್ಲೆಡೆ ಭಾರೀ ಸಂಚಲನ ಸೃಷ್ಟಿಸಿದೆ. ವಿಜಯ್ ಅವರಿಂದ ವಿಚ್ಛೇದನ ಕೋರಿ ಸಂಗೀತ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯು ಏಪ್ರಿಲ್ 20ರಂದು ಚೆಂಗಲ್ಪಟ್ಟು ಕುಟುಂಬ ಕಲ್ಯಾಣ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿದೆ. ಎರಡೂ ಕಡೆಯವರು ಪ್ರತ್ಯೇಕವಾಗಿ ವಾಸಿಸಲು ನಿರ್ಧರಿಸಿದ್ದಾರೆ. ಏತನ್ಮಧ್ಯೆ ವಿಜಯ್ ಅವರ ಮಗ ಸಂಜಯ್ ಲೈಕಾ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಸಿಗ್ಮಾ ಎಂಬ ಚಿತ್ರವನ್ನ ನಿರ್ದೇಶಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ಸಂದೀಪ್ ಕಿಶನ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ವಿಜಯ್ ಮತ್ತು ಸಂಜಯ್ ನಡುವೆ ಯಾವುದೇ ಮಾತುಕತೆ ನಡೆದಿಲ್ಲ ಎಂದು ಹೇಳಲಾಗ್ತಿದೆ. ಹೀಗಿರುವಾಗ ಇದೀಗ 2 ವರ್ಷಗಳ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ವಿಜಯ್ ತಾಯಿ ಸಂಗೀತ ಬಗ್ಗೆ ಹೇಳಿದ ಮಾತುಗಳು ಇದೀಗ ವೈರಲ್ ಆಗ್ತಿದೆ. ಅಷ್ಟಕ್ಕೂ ವಿಜಯ್ ತಾಯಿ ಹೇಳಿದ್ದೇನು ಅಂದ್ರೆ, ನಾನು ಮನೆಯಲ್ಲಿ ಸ್ವಂತವಾಗಿ ಏನನ್ನು ಮಾಡಲು ಬೇಯಿಸುವುದಿಲ್ಲ, ಬದಲಾಗಿ ನಾನು ಸಂಗೀತಾಗೆ ಏನು ಆಹಾರ ಬೇಕು ಎಂದು ಕೇಳುತ್ತೇನೆ ಮತ್ತು ಅವಳಿಗೆ ಅಡುಗೆ ಮಾಡುತ್ತೇನೆ ಎಂದು ವಿಜಯ್ ತಾಯಿ ಹೇಳಿದರು. ಸಂಜಯ್ ಮತ್ತು ಸಾಶಾ ಬಿರಿಯಾನಿ ಬೇಕು ಅಂತ ಹೇಳ್ತಿದ್ರು. ನಾನು ಅವರಿಗೂ ಬಿರಿಯಾನಿ ಮಾಡ್ತೀನಿ. ಅವರು ಮನೆಗೆ ಬಂದು ತೃಪ್ತಿಯಾಗುವಷ್ಟು ತಿಂತಿದ್ರು. ಹಾಗೆಯೇ ಸಂಜಯ್ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳ್ತಾ ತಿಂತಾ ಇದ್ರು ಎಂದು ವಿಜಯ್ ತಾಯಿ ಖುಷಿಯಿಂದ ತಮ್ಮ ಕುಟುಂಬದ ಬಗ್ಗೆ ಮಾತನಾಡಿದ್ರು. ಈಗ ಈ ಹಳೆ ವಿಡಿಯೋ ಮತ್ತೆ ವೈರಲ್ ಆಗ್ತಿದೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜನ ಅತ್ತೆ ಸೊಸೆ ಬಾಂಧವ್ಯದ ಬಗ್ಗೆ ಮಾತನಾಡಿಕೊಳ್ತಿದ್ದಾರೆ. ಇಬ್ಬರು ಬಹಳ ಖುಷಿಯಿಂದ ಇದ್ರು. ಆದರೆ ಯಾರ ಕಣ್ಣು ಬಿತ್ತು ಏನೋ ಈ ಸುಂದರ ಕುಟುಂಬದ ಮೇಲೆ. ಹಾಗಾಗಿ ಈ ಎಲ್ಲ ಚಿತ್ರಣ ಬದಲಾಗಿದೆ ಎಂದು ಜನ ಮಾತನಾಡ್ತಿದ್ದಾರೆ.